ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮುಂದಿನ ವಾರ ಡಿಸೆಂಬರ್ 12ಕ್ಕೆ ಸೂಲಾ ವೈನ್ಯಾರ್ಡ್ನ IPO ಬರ್ತಿದೆ. ಅದರ ಜೊತೆಯಲ್ಲಿ ನಮಗೆ ಅಬನಾಸ್ ಹೋಲ್ಡಿಂಗ್ನ IPO ಕೂಡ ಲಾಂಚ್ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಇನ್ನೊಂದು IPO ಕೂಡ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಿದೆ. ಅದರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ನಾನು ಮಾಡ್ತೀನಿ. ಬಟ್ ಈ ವಿಡಿಯೋನಲ್ಲಿ ಅಬನಾಸ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತೀನಿ. ಹಾಗೆ ಇವರ ಫೈನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನ್ ಒಂದಿಗೆ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಿದ್ದಾರೆ, ಹಾಗೆಯೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ನಡೀತಿದೆ, ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ, ಹಾಗೆ ಲಾಂಗ್ ಟರ್ಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದಾ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅಬನಾಸ್ ಹೋಲ್ಡಿಂಗ್ 2009ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಮೇಜರ್ ಆಗಿ ಇವರು ಫೈನಾನ್ಷಿಯಲ್ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡುವಂತ ಒಂದು NBFC ಕಂಪನಿ ಆಗಿರ್ತಾರೆ. ಸೊ ಕೇವಲ ಫೈನಾನ್ಷಿಯಲ್ ಸರ್ವಿಸಸ್ ಅಷ್ಟೇ ಅಲ್ಲದೆ ಈಕ್ವಿಟಿ ಟ್ರೇಡಿಂಗ್, ಫಾರಿನ್ ಎಕ್ಸ್ಚೇಂಜ್ ಅಂದರೆ ಫೋರೆಕ್ಸ್ ಟ್ರೇಡಿಂಗ್, ಕಮೋಡಿಟಿ ಟ್ರೇಡಿಂಗ್ ಇದೆಲ್ಲವನ್ನು ಕೂಡ ಇವರು ಮಾಡ್ತಾರೆ. ಹಾಗೆಯೇ ಅಸೆಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೂಡ ಇದೆ. ಅಂದರೆ HNIಗಳಿಗೆ ಇವರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅವರ ಪೋರ್ಟ್ಫೋಲಿಯೋಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಮೇಜರ್ ಆಗಿ ಇವರ ಕ್ಲೈಂಟ್ಸ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು, ಕಾರ್ಪೊರೇಟ್ ಕಂಪನಿಗಳು, ಹಾಗೆಯೇ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಆಗಿರ್ತಾರೆ. ಕಂಪನಿಯ ಬಿಸ್ನೆಸ್ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ 3 ಸೆಗ್ಮೆಂಟ್ ಅಲ್ಲಿ ಡಿವೈಡ್ ಆಗಿದೆ. ಮೊದಲನೇದು ಫೈನಾನ್ಷಿಯಲ್ ಬಿಸ್ನೆಸ್. ಕಂಪನಿ RBI ರಿಜಿಸ್ಟರ್ಡ್ NBFC ಕಂಪನಿ ಆಗಿರ್ತಾರೆ. ಲೋನ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಆ ಲೋನ್ಸ್ ಇಂದ ಏನು ಇಂಟ್ರೆಸ್ಟ್ ಬರುತ್ತೆ ಅದು ಇವರ ರೆವೆನ್ಯೂ ಆಗಿರುತ್ತೆ. ಹಾಗೆಯೇ ಏಜೆನ್ಸಿ ಬಿಸ್ನೆಸ್ ಅನ್ನ ನಡೆಸ್ತಾರೆ. ಅಂದ್ರೆ ಈಕ್ವಿಟಿ ಟ್ರೇಡಿಂಗ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇವರು BSc NSE ಮೆಂಬರ್ ಆಗಿರ್ತಾರೆ. BSc NSE ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಬೇಕು ಅಂತ ಇರೋರು ಇವರ ಜೊತೆಯಲ್ಲಿ ಬ್ರೋಕರೇಜ್ ಅಕೌಂಟ್ ಅನ್ನು ಓಪನ್ ಮಾಡಿದಾಗ BSc NSE ಸ್ಟಾಕ್ಗಳಲ್ಲಿ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ MCX ನಲ್ಲೂ ಕೂಡ ಇವರು ಮೆಂಬರ್ ಆಗಿದ್ದಾರೆ. ಸೊ ಕಮೋಡಿಟಿ ಟ್ರೇಡಿಂಗ್ ಅನ್ನು ಕೂಡ ಇವರು ಫೆಸಿಲಿಟೇಟ್ ಮಾಡಿಕೊಡ್ತಾರೆ. ಅದೇ ರೀತಿಯಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ನ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಮೇಜರ್ ಆಗಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗಳು ಇವರ ಕ್ಲೈಂಟ್ ಆಗಿರ್ತಾರೆ. ಹಾಗೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅನ್ನು ಕೂಡ ಇವರು ಮಾಡ್ತಾರೆ. ಸೊ ಯಾವುದೇ ಒಂದು ಕಂಪನಿ ಅಥವಾ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗಳು ತಮ್ಮ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಸೊ ಇವರ ಸರ್ವಿಸಸ್ ಗಳನ್ನ ಪಡ್ಕೋಬಹುದಾಗುತ್ತೆ. ಹಾಗೆ ಕಂಪನಿ ಒಂದು ಹೋಲ್ಡಿಂಗ್ ಕಂಪನಿ ಆಗಿರುತ್ತೆ. ಹೋಲ್ಡಿಂಗ್ ಕಂಪನಿ ಅಂದಾಗ ಇವರ ಅಂಡರ್ ಅಲ್ಲಿ 17 ಸಬ್ಸಿಡರಿ ಕಂಪನೀಸ್ಗಳು ಕೆಲಸ ಮಾಡುತ್ತೆ. ಅದರಲ್ಲಿ ಮೇಜರ್ ಆಗಿ 3 ಸಬ್ಸಿಡರಿ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. 14 ಸಬ್ಸಿಡರಿ ಕಂಪನೀಸ್ ಏನಿದೆ ಈ 3 ಮೇನ್ ಸಬ್ಸಿಡರಿ ಕಂಪನಿಗಳ ಸಬ್ಸಿಡರೀಸ್ ಆಗಿರುತ್ತೆ. ಅಂದ್ರೆ ಸ್ಟೆಪ್ ಡೌನ್ ಸಬ್ಸಿಡರಿ ಕಂಪನೀಸ್ ಆಗಿರುತ್ತೆ. ಸೊ 3 ಸಬ್ಸಿಡರಿ ಕಂಪನೀಸ್ ಯಾವುದು ಅಂದ್ರೆ ಒಂದು ಫೈನಾನ್ಷಿಯಲ್ ಬಿಸ್ನೆಸ್ ಅನ್ನು ನಡೆಸುವಂತಹ ಕಂಪನಿ, ಇನ್ನೊಂದು ಏಜೆನ್ಸಿ ಬಿಸ್ನೆಸ್ ಅನ್ನು ನಡೆಸ್ತಾರೆ, ಇನ್ನೊಂದು ಸಬ್ಸಿಡರಿ ಕಂಪನಿ ಕ್ಯಾಪಿಟಲ್ ಬಿಸ್ನೆಸ್ ಅನ್ನು ನಡೆಸುವಂತಹ ಕಂಪನಿ ಆಗಿರ್ತಾರೆ. ಈ 3 ಸಬ್ಸಿಡರಿ ಕಂಪನಿಗಳ ಅಂಡರ್ ಅಲ್ಲಿ ಇನ್ನೂ 14 ಕಂಪನಿಗಳು ಬರುತ್ತೆ. ಸೊ ಎಲ್ಲಾ ಬಿಸ್ನೆಸ್ ಗಳನ್ನ ಮ್ಯಾನೇಜ್ ಮಾಡುವಂತಹ ಕಂಪನಿ ಅಬನಾಸ್ ಹೋಲ್ಡಿಂಗ್ ಆಗಿರುತ್ತೆ. ಹಾಗೆ ಇವರು 6 ಕಂಟ್ರಿಗಳಲ್ಲಿ ತಮ್ಮ ಆಪರೇಷನ್ ಅನ್ನು ನಡೆಸ್ತಾರೆ. ಹಾಂಗ್ಕಾಂಗ್, UK, UAE, ಚೈನಾ, ಮಾರಿಷಿಯಸ್ ಮತ್ತೆ ಇಂಡಿಯಾದಲ್ಲಿ ಇವರ ಬಿಸ್ನೆಸ್ ಇದೆ. ಸೊ ಕಂಪನಿಯ ಮೇಜರ್ ಸ್ಟ್ರೆಂತ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಒಂದು ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೊವೈಡರ್ ಆಗಿರ್ತಾರೆ. ಅಂದರೆ NBFC ಬಿಸ್ನೆಸ್ ಕೂಡ ಇದೆ, ಬ್ರೋಕರಿಂಗ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೂಡ ಇದೆ. ಸೊ ಯಾವುದೇ ಒಂದು ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಥವಾ ಕಾರ್ಪೊರೇಟ್ ಕಂಪನಿಗಳು ಇವರ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಿದಾಗ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಇರುತ್ತೆ. ಹಾಗೆ ಇವರ ಹ್ಯೂಮನ್ ಕ್ಯಾಪಿಟಲ್ ಮತ್ತೆ ಆರ್ಗನೈಸೇಷನಲ್ ಕಲ್ಚರ್ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಪ್ರಮೋಟರ್ಸ್ ಗಳಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ ಅನ್ನು ಹೊಂದಿರುವಂತಹ ಕಂಪನಿ ಆಗಿರ್ತಾರೆ. ಹಾಗೆ ಗ್ಲೋಬಲ್ ಎಕ್ಸ್ಪೋಜರ್ ಅನ್ನು ಹೊಂದಿದ್ದಾರೆ. ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಸೊ ಎಲ್ಲ ಕಡೆಯಲ್ಲಿ ಇವರ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಗಳನ್ನ ಇವರು ಸೆಲ್ ಮಾಡ್ತಾರೆ. ಹಾಗೆ ಇವರು ಏನು ಕ್ಲೈಂಟ್ ಗಳನ್ನ ಹೊಂದಿದ್ದಾರೆ ಆ ಕ್ಲೈಂಟ್ ಗಳ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನು ಹೊಂದಿದ್ದಾರೆ. ಹಾಗೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಗಳ ಜೊತೆಯಲ್ಲಿ ಕೂಡ ಒಳ್ಳೆ ಒಂದು ರಿಲೇಶನ್ಶಿಪ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಟೆಕ್ನಾಲಜಿಯನ್ನ ಬಳಸಿಕೊಂಡು ಇವರು ತಮ್ಮ ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡಿದ್ದಾರೆ. ಸೊ ಟ್ರೇಡಿಂಗ್ ನಲ್ಲೂ ಕೂಡ ಅಷ್ಟೇ ಟೆಕ್ನಾಲಜಿ ಓರಿಯೆಂಟೆಡ್ ಸರ್ವಿಸಸ್ ಗಳು ಅವೈಲೇಬಲ್ ಇದೆ. ಸೊ ಕಂಪನಿಯ ಮೇಜರ್ ರಿಸ್ಕ್, ಸೊ ನಿಮಗೆ NBFC ಬಿಸ್ನೆಸ್ ಆಗಿರ್ಬೋದು, ಬ್ರೋಕರಿಂಗ್ ಬಿಸ್ನೆಸ್ ಆಗಿರ್ಬೋದು, ಅಬನಾಸ್ ಹೋಲ್ಡಿಂಗ್ ನ ಹೆಸರು ಅಷ್ಟಾಗಿ ಯಾರು ಕೇಳಿರೋದಿಲ್ಲ. ನಾನು ಕೂಡ ಅಷ್ಟೇ ಇದೇ ಮೊದಲನೇ ಬಾರಿಗೆ ಕಂಪನಿ ಹೆಸರನ್ನ ಕೇಳ್ತಿರೋದು. ಇವರ IPO ಬಂದಿದೆ ಅಂತ ಅಂದಾಗ ನಾನು ಚೆಕ್ ಮಾಡಿದೆ, ಅಷ್ಟು ಫೇಮಸ್ ಬ್ರ್ಯಾಂಡ್ ಅಲ್ಲ. ಹಾಗೆಯೇ ತುಂಬಾನೇ ಸಬ್ಸಿಡರಿಗಳನ್ನು ಹೊಂದಿದ್ದಾರೆ. 17 ಸಬ್ಸಿಡರಿ ಕಂಪನಿಗಳಿದಾವೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. 17 ಸಬ್ಸಿಡರಿ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಬೇಕಾಗುತ್ತೆ, ಅವರ ಆಪರೇಟಿಂಗ್ ಮಾಡೆಲ್ ಅನ್ನ ಚೆಕ್ ಮಾಡಬೇಕಾಗುತ್ತೆ, ಅಷ್ಟನ್ನು ಕೊಲೇಟ್ ಮಾಡಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಕಾಸ್ಟ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಕ್ರೆಡಿಟ್ ರೇಟಿಂಗ್ ನ ಭಯ ಕೂಡ ಇರುತ್ತೆ. NBFC ಕಂಪನಿ ಅಷ್ಟೇ ಅಲ್ಲದೆ ಇವರು ತಮ್ಮದೇ ಆದ ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡುವಾಗ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ರೇಟಿಂಗ್ ಅನ್ನ ಕೊಡ್ತಾರೆ. ಆ ರೇಟಿಂಗ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಇವರು ತಮ್ಮ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಅಥವಾ ಯಾವುದೇ ಒಂದು ಬಾಂಡ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಗಳನ್ನ ಅನೌನ್ಸ್ ಮಾಡಿದಾಗ ಕ್ರೆಡಿಟ್ ರೇಟಿಂಗ್ ನ ಬೇಸಿಸ್ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದು ಕೂಡ ಒಂದು ಮೇಜರ್ ರಿಸ್ಕ್ ಆಗ್ಬೋದು. ಹಾಗೆ NBFC ಬಿಸ್ನೆಸ್ ನಲ್ಲಿ RBI ಅಂಡರ್ ಅಲ್ಲಿ ಬರುವಂತ ಕಂಪನಿ ಆಗಿರುತ್ತೆ. ಸೊ RBI ನ ಗೈಡ್ಲೈನ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. RBI ಗೈಡ್ಲೈನ್ಸ್ ಗಳು ಫಾಲೋ ಆಗಲಿಲ್ಲ ಅಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂತ ಭಯ ಇರುತ್ತೆ ಅಥವಾ ಪೆನಾಲ್ಟಿಗಳು ಬರುತ್ತೆ. ಸೊ ಅದೆಲ್ಲ ಕೂಡ ನಾರ್ಮಲ್ ಆಗಿ NBFC ಕಂಪನಿಗಳಲ್ಲಿರುವಂತ ರಿಸ್ಕ್ ಆಗಿರುತ್ತೆ. IPO ಡಿಸೆಂಬರ್ 12ಕ್ಕೆ ಬರ್ತಿದೆ. ಸೂಲಾ ವೈನ್ಯಾರ್ಡ್ ನ IPO ಕೂಡ ಸೇಮ್ ಡೇಟ್ ಓಪನ್ ಆಗ್ತಿದೆ. ಬಟ್ ಈ IPO ಡಿಸೆಂಬರ್ 15ರವರೆಗೂ ಓಪನ್ ಇರುತ್ತೆ. ಡಿಸೆಂಬರ್ 15ರವರೆಗೂ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಫೇಸ್ ವ್ಯಾಲ್ಯೂ ₹2 ಪ್ರತಿ ಶೇರ್ಗೆ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ ₹256
ಕಂಪನಿ ಸೆಟ್ ಮಾಡಿದ್ದಾರೆ. ಅಪರ್ ಪ್ರೈಸ್ ಬ್ಯಾಂಡ್ 270 ಆಗಿರುತ್ತೆ. ಅಕಸ್ಮಾತ್ IPO ಓವರ್ ಸಬ್ಸ್ಕ್ರೈಬ್ ಆದರೆ 270ರ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮಿನಿಮಮ್ ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕಲೇಬೇಕಾಗುತ್ತೆ. 55 ಶೇರ್ಗಳ ಲಾಟ್ ಆಗಿರುತ್ತೆ. ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ 14,850 ರೂಪಾಯಿ ಅವಶ್ಯಕತೆ ಇರುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. 1,93,050 ರೂಪಾಯಿಯ ಅವಶ್ಯಕತೆ ಇರುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತೀವಿ ಅಂದಾಗ HNI NII ಕ್ಯಾಟಗರಿಯಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ ಡಿಸೆಂಬರ್ 20. ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ನಲ್ಲಿ ಬ್ಲಾಕ್ ಆಗಿರುವಂಥ ಅಮೌಂಟ್ 21 ಡಿಸೆಂಬರ್ಗೆ ರಿಲೀಸ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 22 ಡಿಸೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಟೆಂಟೇಟಿವ್ 23 ಡಿಸೆಂಬರ್ ಆಗಿರುತ್ತೆ. ಫೈನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಅರ್ಧದಷ್ಟು ರೆವೆನ್ಯೂಸ್ ಫಾಲ್ ಆಗ್ತಾ ಹೋಗ್ತಿದೆ. 2,771 ಕೋಟಿಯ ರೆವೆನ್ಯೂ 2020ರಲ್ಲಿತ್ತು. ಅದು 1,331 ಕೋಟಿಗೆ ಫಾಲ್ ಆಗಿದೆ 2021ರಲ್ಲಿ. ಅದಾದಮೇಲೆ 646 ಕೋಟಿಗೆ ರೆವೆನ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಬಿಸ್ನೆಸ್ ಅಷ್ಟು ಸ್ಟೇಬಲ್ ಆಗಿಲ್ಲ. ಬಟ್ ಇವರ ಪ್ರಾಫಿಟ್ಸ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿದೆ. ರೆವೆನ್ಯೂಸ್ ಕಡಿಮೆ ಆಗ್ತಿದ್ರು ಕೂಡ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಬಿಸ್ನೆಸ್ಸನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಅದರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. ಹಾಗೆ ಅವರ ನೆಟ್ವರ್ತ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ರೆವೆನ್ಯೂನಲ್ಲಿ ಕಂಟಿನ್ಯೂಸ್ ಫಾಲ್ ಇರೋದು ಸ್ವಲ್ಪ ಕನ್ಸರ್ನಿಂಗ್ ವಿಷಯ ಆಗಿರುತ್ತೆ. ಹಾಗೆ IPO ಇಶ್ಯೂ ಸೈಜ್ 345 ಕೋಟಿ ಒಂದು ಸಣ್ಣ ಸೈಜ್ನ IPO ಆಗಿರುತ್ತೆ. ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ 2 ಕೂಡ ಇರುತ್ತೆ. ಫ್ರೆಶ್ ಇಶ್ಯೂ ಅಂದಾಗ ಹೊಸದಾಗಿ ಶೇರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಫ್ರೆಶ್ ಇಶ್ಯೂನಿಂದ ಏನು ಅಮೌಂಟ್ ಬರುತ್ತೆ ಅದನ್ನು ಅವರು ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದಾಗುತ್ತೆ. ಆಫರ್ ಫಾರ್ ಸೇಲ್ ಏನಿದೆ 243 ಕೋಟಿ, ಅಷ್ಟು ಅಮೌಂಟ್ ಈಗಿನ ಪ್ರಮೋಟರ್ಸ್ಗಳಿಗೆ ಹೋಗುತ್ತೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂದರೆ QIBಗೆ ಇಲ್ಲಿ ಮ್ಯಾಕ್ಸಿಮಮ್ 10% ಆಫರ್ ಇದೆ. ಸೊ QIB ಕ್ಯಾಟಗರಿಯಲ್ಲಿ ತುಂಬಾ ಕಡಿಮೆ ಆಫರ್ ಮಾಡ್ತಿದ್ದಾರೆ. NIIಗೆ 30% ಆಫರನ್ನು ಮಾಡ್ತಿದ್ದಾರೆ. ಹಾಗೆ ರಿಟೇಲ್ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ 60% ಆಫರ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸಣ್ಣ ಸೈಜ್ನ IPO ಆಗಿರೋದ್ರಿಂದ ಬೇಗ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಟ್ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಬೇಕು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ತಗೋಬೇಕಾಗುತ್ತೆ. ಜಸ್ಟ್ ಇವರು 60% ರಿಟೇಲ್ಗೆ ಆಫರ್ ಮಾಡ್ತಿದ್ದಾರೆ ಅಂತ ನಾವು ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಹೋಗಬಾರ್ದು. ಸೊ ಎಲ್ಲ IPOಗಳಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದಾಗ ಡಿಮ್ಯಾಟ್ನ ಅವಶ್ಯಕತೆ ಇರುತ್ತೆ. ಝೀರೋದಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವಿಂದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ತೀರ ಅಂದಾಗ ಝೀರೋದ ಟ್ರಸ್ಟೆಡ್ ಕ್ಲೈಂಟ್ ಆಗಿರ್ತಾರೆ. ಅತಿ ಹೆಚ್ಚಿನ ಡಿಮ್ಯಾಟ್ ಅಕೌಂಟ್ಗಳನ್ನು ಇವರು ಮ್ಯಾನೇಜ್ ಮಾಡ್ತಾರೆ. ಹಾಗೆ ನೀವು ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಡಿಮ್ಯಾಟ್ ಅನ್ನು ಓಪನ್ ಮಾಡಿಸಿದ್ರೆ ಒಳ್ಳೊಳ್ಳೆ IPOಗಳಲ್ಲಿ ಬೇರೆ ಬೇರೆ ಅಕೌಂಟ್ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ 270 ರೂಪಾಯಿಲಿ ಇವರ ಟೋಟಲ್ ಮಾರ್ಕೆಟ್ ಕ್ಯಾಪ್ 1,352 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. 2022ರಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡಿದ್ರು. 13 ರೂಪಾಯಿಯ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗ್ತದೆ. 20ರ PE ರೇಷಿಯೋ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಇಲ್ಲಿ ಇಂಡಸ್ಟ್ರಿ PE ಅನ್ನು ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಕ್ಕೆಂದ್ರೆ ತುಂಬಾನೇ ವರ್ಟಿಕಲ್ಗಳಲ್ಲಿ ಇವರು ಕೆಲಸ ಮಾಡ್ತಾರೆ. ಕೇವಲ NBFC ಕಂಪನಿ ಅಲ್ಲ ಅಥವಾ ಕೇವಲ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಅಲ್ಲ, ಎಲ್ಲ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಒಂದು ಹೋಲ್ಡಿಂಗ್ ಕಂಪನಿ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಇಂಡಸ್ಟ್ರಿ PE ಅನ್ನು ಚೆಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇವರ ಕೆಲವೊಂದಿಷ್ಟು ಕಾಂಪಿಟೇಟರ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಎಡೆಲ್ವಿಸ್ ಫೈನಾನ್ಷಿಯಲ್ ಸರ್ವಿಸಸ್ ನೋಡೋದಕ್ಕೆ ಸಿಗುತ್ತೆ. 30ರ PEಯಲ್ಲಿ ಎಡೆಲ್ವಿಸ್ ಟ್ರೇಡ್ ಆಗ್ತಿದೆ. ಹಾಗೆ ಜಿಯೋಜಿಟ್ ಫೈನಾನ್ಷಿಯಲ್ಸ್ ಕೂಡ ಇವರ ಕಾಂಪಿಟೇಟರ್ ಆಗಿರ್ತಾರೆ ವೆಲ್ತ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ ಅಲ್ಲಿ. ಹಾಗೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಆನಂದ್ ರಾಟಿ ಕೂಡ ಇವರ ಕಾಂಪಿಟೇಟರ್ ಆಗ್ತಾರೆ. NBFC ಅಂತ ಬಂದಾಗ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಮ್ಯಾಕ್ಸ್ ಫಿನ್ಕೇರ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸಸ್ ಇವರೆಲ್ಲ ಕೂಡ ಕಾಂಪಿಟೇಟರ್ ಆಗ್ತಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾವು ಕಂಪೇರ್ ಮಾಡಬೇಕು ಅಂದಾಗ ಬಜಾಜ್ ಹೋಲ್ಡಿಂಗ್ ಯಾವ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡುತ್ತೆ ಅದೇ ರೀತಿ ಒಂದು ಕಂಪನಿ ಆಗಿರುತ್ತೆ. ಈ IPO ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ವೆಬ್ಸೈಟ್ನಲ್ಲಿ ನಾವು IPO ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವತ್ತಿನ ದಿನ ನಾವು ಅಬ್ಸರ್ವ್ ಮಾಡಿದಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ 16 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗ್ತದೆ. 10ರಿಂದ 15 ರೂಪಾಯಿ ರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟ್ರೇಡ್ ಆಗ್ತಿದೆ. 500ರಿಂದ 800 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಕೊನೆ ದಿನ ನಿಮಗೆ 50 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಅಷ್ಟು ಸೂಟೇಬಲ್ ಕಂಪನಿ ಅಂತ ಅನ್ನಿಸ್ತಾ ಇಲ್ಲ. ಏನಕ್ಕೆಂದ್ರೆ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಪ್ಲೇಯರ್ಸ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದಾರೆ. ಸೊ ಅದನ್ನು ನಾವು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಬಟ್ 1ರಿಂದ 2 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದಾಗ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಇವರ ಫೈನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಏನಕ್ಕೆ ರೆವೆನ್ಯೂ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತದೆ. ಸೊ ಅದೇ ರೀತಿಯಲ್ಲಿ ರೆವೆನ್ಯೂನಲ್ಲಿ ಫಾಲ್ ಇದ್ರೆ ಮುಂದೆ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ ಬಟ್ ರೆವೆನ್ಯೂ ಕಡಿಮೆ ಆಗ್ತಿರೋದು ಕನ್ಸರ್ನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಈ ಒಂದು IPOನ ಕನ್ಸಿಡರ್ ಮಾಡೋದು ಒಳ್ಳೆಯ ಒಂದು ಆಲೋಚನೆ ಆಗುತ್ತೆ. ಅಬನಾಸ್ ಹೋಲ್ಡಿಂಗ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.